ಬ್ರದರ್. ಯಾರಿದು? ನಿಮ್ ಲವರಾ? ಅಲ್ಲ. ನಿಮ್ ವೈಫ್? ಹೌದು. ಮತ್ತೆ ಒಂದ್ಸಲನೂ ನಿಮ್ ವೈಫ್ ನನ್ ಪರಿಚಯ ಮಾಡಿಸ್ಲೇ ಇಲ್ಲ. ಈಗ ಎಲ್ಲಿದ್ದಾರವರು? ಸ್ವರ್ಗದಲ್ಲಿದ್ದಾಳೆ. ಇವಳು ಯಾರು? ಅವನು ಇವಳ ಜೊತೆ ಕಾಮದಾಟ ಆಡಿ ಇವಳು ಪ್ರಾಣ ತೆಗೆದವನು. ಜಸ್ಟ್ ಅ ಮಿನಿಟ್. ಸ್ವಾತಿ, ಅಶೋಕ್ ಕುಮಾರ್, ನನ್ಗೆ ಚಿಲ್ಲರೆ ವ್ಯವಹಾರ ಮಾಡಿ ಮಾಡಿ ಬೋರಾಗೋಗಿ ದೊಡ್ಡದಾಗೇನಾದ್ರೂ ಮಾಡ್ಬೇಕು. ಅಯ್ಯೋ ನನ್ನ ಮಗನೇ, ಬೂಟ್ ನಕ್ಕೊಂಡ್ ಬಿದ್ದಿದ್ ಕುನ್ನಿ ಕೋಟ್ ಹಾಕಿದ ತಕ್ಷಣ ತಲೆ ತಿರುಗ್ಬಿಡ್ತಾ? ಕೋಟ್ ಹಾಕಿದ್ದಕ್ಕೆ ಕೋಟಿಗಳ ಮೇಲೆ ಆಸೆ ಚಿಗುರಿದ್ದು. ಇನ್ಮೇಲೆ ನನ್ನ ವ್ಯವಹಾರ ಏನೇ ಇದ್ರು 70 mm. ಅಂದ್ರೆ ಕೋಟಿ ಕೋಟಿ, ದಶಕೋಟಿ, ಶತಕೋಟಿ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರೂಪಾಯಿನ ಪ್ರಿಂಟ್ ಮಾಡ್ತೀನಿ. ಇಡೀ ದೇಶಕ್ಕೆ ಹಂಚಿ ಕಣ್ ತೆಗೆಯೋದ್ರೊಳಗೆ ಕುಬೇರನ್ ಮೀರಿಸಿದಂತ ಅಗರ್ಭ ಶ್ರೀಮಂತನಾಗ್ತೀನಿ. ಲಕ್ಷದ್ವೀಪದಲ್ಲಿರೋ ಐಲ್ಯಾಂಡ್ಸ್ ಅನ್ನೆಲ್ಲ ಪರ್ಚೇಸ್ ಮಾಡಿ ಸ್ವರ್ಗನೇ ಸೃಷ್ಟಿಸ್ತೀನಿ. ಬೇಕಾದ್ರೆ ಕೇಳು, ನಿನ್ಗೂ ಒಂದು ಐಲ್ಯಾಂಡ್ ನ ಗಿಫ್ಟ್ ಕೊಡ್ತೀನಿ. ತಿರುಕನ್ ಕನಸು ಕಾಣ್ಬೇಡುವ ನಂದ. ನೀನ್ ನನ್ ಜೊತೆ ಕೈ ಮಿಲಾಯಿಸಿದ್ರೆ ತಿರುಕನ್ ಕನಸಲ್ಲ, ಕನಕನ್ ಕನಸು ಅಂತ ನಿರೂಪಿಸ್ತೀನಿ. ನಿನ್ ಕನಸು ನನ್ಸಾಗ್ಬೇಕು ಅಂದ್ರೆ ನನಗಿಂತ ಮುಖ್ಯವಾಗಿ ನೀನ್ ಹಿಡಿಬೇಕಾಗಿರೋದು ಯಾರನ್ನ? ಅಕ್ಬರ್ ಆಂಟನಿನ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅವರಿಬ್ರು ಸೇರಿದ್ರೆ ಬೆಂಕಿ ಬಿರುಗಾಳಿ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರನ್ನ ಹೇಗ್ ಒಪ್ಸೋದು? ನೀನ್ ಹೂ ಅಂದ್ರೆ ಅವರಿಬ್ರು ಒಪ್ಸಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಭರತ್, ಥ್ಯಾಂಕ್ ಯು. ಎಲ್ಲಿ ಹೋಗ್ಬೇಕಿತ್ತು? ನಾನು ಅರ್ಜೆಂಟಾಗಿ MG ರೋಡ್ ಹೋಗ್ಬೇಕಿತ್ತು. ಓಕೆ. ಏನದು? ಫೋಟೋಸ್. ಯಾರ್ದು? ನಂದು. ನೋಡ್ಬೋದಾ? ಫೋಟೋ MG ರೋಡ್ ಅರ್ಜೆಂಟ್. ಕೂತ್ಕೊಳ್ಳಿ. ಬೇಗ ಹೋಗಪ್ಪ. ಆಂಟೋನಿ, ಆಂಟೋನಿ. ಬಂದೆ, ಒಂದ್ ನಿಮಿಷ ಕೂತ್ಕೊಳ್ಳಿ. ಓ ಛೇ. ಆಂಟನಿ, ಬಂದೆ, ಒಂದ್ ನಿಮಿಷ.
ಹಾಯ್ ಭರತ್, ಏನ್ ಬಹಳ ದಿವಸದ ಮೇಲೆ ಈ ಕಡೆ? ಆಂಟನಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಆಂಟೋನಿ, ನನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಆಂಟನಿ, ನಾನು ಕೆಲಸದ ವಿಷಯ ಮಾತಾಡ್ಬೇಕು. ಆಂಟೋನಿ, ನಾನು ನಿನ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡ್ಬೇಕು. ಆಂಟನಿ, ನಾನು ಬಂದಿರೋದು ಮನೆ ಮ್ಯಾಟರ್ ಮಾತಾಡಕ್ಕೆ. ನಾನ್ ಮಾತಾಡಕ್ ಬಂದ. ದಿಸ್ ಇಸ್ ಮನಿ. ವೇಟ್, ಬಾ. ಆಂಟೋನಿ, ಆಂಟೋನಿ. ಕಮ್ ಆನ್, ಟೆಲ್ ಮಿ, ಏನ್ ಮ್ಯಾಟರ್? ಹಿಂದಿನೆಲ್ಲ ಮತ್ತು ಫ್ರೆಶ್ ಆಗಿ ನೀನು ಅಕ್ಬರ್ ಅಶೋಕ್ ಕುಮಾರ್ ಜೊತೆ ಕೈ ಮಿಲಾಯಿಸಿದ್ರೆ ಕೈ ಮಿಲಾಯಿಸಿದ್ರೆ 25% ನಿಮ್ಗೆ. ಫುಲ್ ಬಾಟ್ಲಲ್ಲಿ ಕ್ವಾರ್ಟರ್ ನಂಗೆ, ಮುಕ್ಕಾಲ್ ಬಾಟ್ಲು ನಿಮ್ಗ. ಅಂಕಲ್ ಜೊತೆ ಇದ್ದಾಗ್ಲೇ 50-50 ಸಿಗ್ತಾಯ್ತು. ನೋಡ್ ಆಂಟನಿ, ಮೇಲ್ನವ್ರು ಏನ್ ಹೇಳ್ತಾರೋ ಅದನ್ನ ಕೆಳಗಿನವ್ರು ತಿಳಿಸೋದೆ ನಮ್ಮಂತ ಕೆಲಸ. ನೀನ್ ಮೀಟ್ ಮಾಡಿ ಡೀಲ್ ಫಿಕ್ಸ್ ಮಾಡ್ಕೊಂಡ್ ಬಾ ಅಂತಂದ್ರು. ನೀನ್ ಎಸ್ ಅಂದ್ರೆ ಫೈನ್, ನೋ ಅಂದ್ರೆ ಏನ್? ನೋ ಅಂದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಂತ. ಬಂದೆ, 1 ಮಿನಿಟ್. ಥ್ಯಾಂಕ್ಸ್ ಸ್ವಾತಿ. ನೀನ್ ಏನ್ ಹೇಳ್ಬೇಕು ಅಂತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಟೈಮು ಬಂತು. ಗೋ, ಹೋಗು. ನಿನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ ಅನ್ಸುತ್ತೆ. ಈ ಮನೆ ನೋಡಿದ್ರೆ ನಿನಗೇನಾದ್ರೂ ಜ್ಞಾಪಕಕ್ಕೆ ಬರುತ್ತಾ? ಆಂಟನಿ, ನಾನು ಇಲ್ಲಿಗೆ ಬಂದಿದ್ದೀನಿ ಆಂಟನಿ. ಆಂಟನಿ, ನಾ ಈ ಮನೆಗೆ ಬಂದಿದ್ದೀನಿ ಆಂಟನಿ. ಆಂಟನಿ, ಎಲ್ಲಾರ ಮನೆಯಲ್ಲೂ ಅನ್ನ ಹಾಕ್ತಾರೆ ಹೊರತು ಅನ್ನ ಹಾಕ್ತವಳೆ ಸುಖ ಕೊಡಲ್ಲ. ಬಟ್ ಈ ಮನೆಯಲ್ಲಿ ಅನ್ನನೂ ಹಾಕಿದ್ದಾಳೆ, ಸುಖನೂ ಕೊಟ್ಟಿದ್ದಾಳೆ. ನಾನು ಬಲವಂತಾಗಿ ಎಂಜಾಯ್ ಮಾಡಿದ್ದೀನಿ ಆಂಟನಿ. ನಾನು ಬಲವಂತಾಗಿ ಅನ್ಭವಿಸಿದ್ದೀನಿ ಆಂಟನಿ. ಇದೇ ಬೆಡ್ರೂಮ್ನಲ್ಲಿ ಅಂತ ಸುಖ ನನ್ಗೆ ಯಾರು ಕೊಟ್ಟಿಲ್ಲ, ಇದುವರೆಗೂ ನನ್ಗೆ ಯಾರು ಕೊಟ್ಟಿಲ್ಲ. ಇನ್ಮೇಲೆ ನೀನ್ ಸುಖಾನೇ ಪಡಲ್ಲ. ಏನ್ ಹೇಳ್ತಿದ್ಯಾ? ನಿನ್ ಕಾಮಕ್ ಬಲಿಯಾದವಳು ಯಾರು ಅಂತ ತಿಳ್ಕೊಂಡಿದ್ಯಾ? ಸುವರ್ಣನ ಮಗನೇ, ನನ್ನ ಹೆಂಡತಿ ಕಳು. ಅನ್ನ ಹಾಕ್ದವಳು ಯಾರೇ ಆಗಿರ್ಲಿ, ನಮ್ಮ ಭಾರತ ಸಂಸ್ಕೃತಿಲಿ ಅವಳನ್ನ ತಾಯಿ ಅಂತ ಕರೀತಾರೆ. ಅಂತ ಅನ್ನದಾತೆನ ಅಪವಿತ್ರ ಮಾಡಿ ನನ್ನ ಮನೆ ಜ್ಯೋತಿನ ಆರಿಸ್ಬಿಟ್ಟಿಯಲ್ಲೋ. ಬದುಕಿರಿ ಮಾತ್ಕಡು, ಬದುಕಿರಿ ಮಾತು. ನೀರ್ ಬೇಕಾ? ಇಲ್ಲ,